ಕರ್ನಾಟಕ ಸರ್ಕಾರದ ಜನಪರ ಆಡಳಿತ ವೈಖರಿ ಮತ್ತು ಅಭಿವೃದ್ಧಿ ದೇಶಕ್ಕೆ ಮಾದರಿ ಅಂತ ಹೇಳಿ ಕರ್ನಾಟಕ ರಾಜ್ಯ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯಂತೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಇದರಿಂದ ರಾಜ್ಯದ ಬಡವರು, ರೈತರು ಮತ್ತು ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸಿದೆ. ಇದು ಕೇವಲ ಭರವಸೆಯಾಗಿ ಉಳಿಯದೆ ಜನರ ಬದುಕಿಗೆ ಶಕ್ತಿಯಾಗಿದೆ ಅಂತ ಹೇಳಿದರು. ಈ ಕ್ಷೇತ್ರದಲ್ಲಿ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಪತ್ರಿಕಾ ವರದಿಗಳ ಮೂಲಕ ಗಮನಕ್ಕೆ ಬಂದ ತಕ್ಷಣ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೇರವಾಗಿ ನೆರವಿಗೆ ಧಾವಿಸುವಂಥದ್ದು ನಮ್ಮ ಗುರಿಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಟಿಎಸ್ ಪಾಲಯ್ಯ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ನಬೀಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರಸ್ವಾಮಿ, ಯುವ ಮುಖಂಡ ಶರತ್ ಕುಮಾರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಯೋಗೇಶ್ ಬಾಬು ಅಭಿಮಾನಿ ಬಳಗ ಉಪಸ್ಥಿತರಾಗಿದ್ದರು. ನಮ್ಮ ಸರ್ಕಾರ 1000 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿ ಏನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು, ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಿಕೊಂಡು ಈ ಒಂದು ರಾಜ್ಯದಲ್ಲಿ ಬಡವರ, ರೈತರ, ಕೂಲಿ ಕಾರ್ಮಿಕರ, ಶ್ರಮಿಕರ, ಹಿಂದುಳಿದ ವರ್ಗದವರ ಮತ್ತು ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವರ, ಶೋಷಿತರ, ದೀನದಲಿತರ, ಅಲ್ಪಸಂಖ್ಯಾತರ ಎಲ್ಲ ವರ್ಗದವರ ಪರವಾಗಿ, ಎಲ್ಲ ವರ್ಗದವರ ಏಳಿಗೆಗೋಸ್ಕರ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈ ನಾಡಿನ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಸುಭದ್ರವಾಗಿ ಸುಸ್ಥಿರವಾದಂಥ ಒಂದು ಆಡಳಿತವನ್ನು ನಡೆಸ್ತಾ ಬಂದಿದೆ. ನಾನು ಮಾಧ್ಯಮದಲ್ಲಿ ಕೆಲವು ದಿನಗಳಿಂದ ನೋಡಿದೆ, ನಮ್ಮ ಒಂದು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಪತ್ರಿಕೆಯ ಮೂಲಕ ನಾನು ಗಮನಿಸಿದ್ದೀನಿ. ಸ್ಥಳೀಯವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಂಗೆ ಯಾವುದಾದ್ರು ಸಮಸ್ಯೆಗಳು ಇರಬಹುದು, ಆದರೆ ಆ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಪರಿಹಾರ ಮಾಡಲಿಕ್ಕೆ ಶ್ರಮಿಸ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ನನಗೆ ಇವತ್ತು ನಾನು ಸರ್ಕಾರದ ಒಂದು ಭಾಗ ಆಗಿದ್ದೀನಿ. ನನಗೆ ಸರ್ಕಾರದವರು ನಮ್ಮ ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ನಾನು ರಾಜ್ಯ ಸಚಿವ ಸ್ಥಾನಮಾನದ ಒಂದು ಅವಕಾಶವನ್ನು ಪಡ್ಕೊಂಡಿದ್ದೀನಿ. ಇದು ಒಂದು ಸೇವೆಯ ಒಂದು ಅಧಿಕಾರ, ಇದು ಬರೀ ಅಧಿಕಾರ ಅಲ್ಲ, ಇದು ಸೇವಾಧಿಕಾರ. ಇಂಥ ಒಂದು ಅವಕಾಶ ಸಿಕ್ಕಾಗ ಈ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ನಾನು ಸ್ಪಂದಿಸೋದು, ಧ್ವನಿ ಎತ್ತೋದು ಮತ್ತು ಈ ಕ್ಷೇತ್ರದ ಸಮಸ್ಯೆಗಳನ್ನು ಕುರಿತಾಗಿ ನಾನು ಅಧಿಕಾರಿಗಳಿಗೆ ಮಾತಾಡೋದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಈ ಕೆಲವೇ ದಿನಗಳ ಕೆಳಗೆ ಕೂಡ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಉದಾಹರಣೆಗೆ ಸಂತೆಗುಡ್ಡದಲ್ಲಿ ನೀರಿನ ಸಮಸ್ಯೆ ಬಂತು. ತಕ್ಷಣ ನನಗೆ ಮಾಧ್ಯಮದವ್ರು ಕಾಲ್ ಮಾಡಿದಾಗ ನಾನು ತಕ್ಷಣ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಹೇಳಿದೆ, ಸ್ಪಂದಿಸಿದೆ. ಮತ್ತು ಈಗ ಪತ್ರಿಕೆಯಲ್ಲಿ ಕೆಲವು KSRTC ಬಸ್ಗಳು ನಗರದ ಪಟ್ಟಣದೊಳಗೆ ಬರ್ತಾ ಇಲ್ಲ ಅಂತೆಲ್ಲ ಬಂದಿದೆ. ಅದನ್ನು ಕೂಡ ನಾನು ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಒಂದು ಗಮನಕ್ಕೆ ತಂದುಬಿಟ್ಟು ಅವರ ಗಮನ ಸೆಳೆದು ಆ ಬಸ್ಸುಗಳನ್ನು ಇಲ್ಲಿಗೆ ಬರುವಂಥ ಬಂದು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕೆಲವರು ಕೈಲಾಗದವರ ಪರಿಸ್ಥಿತಿ ಅಂತ ಮೊಳಕಾಲ್ಮೂರು ಕ್ಷೇತ್ರದ ಬಗ್ಗೆ ಕೆಲವರೆಲ್ಲ ಟೀಕೆ ಮಾಡಿದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಹಿಂದೆ ಅವರದೇ ಸರ್ಕಾರ ಇದ್ದಾಗ, ಅವರ ಪಕ್ಷದವರೇ ಮಂತ್ರಿಗಳಿದ್ದಾಗ ತಾವೆಲ್ಲ ಪತ್ರಿಕೆಯಲ್ಲೆಲ್ಲ ಬರೆದಿದ್ರಿ, ಆಂಬ್ಯುಲೆನ್ಸ್ ಇಲ್ಲ, ಮೊಳಕಾಲ್ಮೂರಲ್ಲಿ ಡಾಕ್ಟ್ರ್ ಇಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.